ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ನಡೆದ ಮಹಾರಾಜ ಟ್ರೋಫಿಯ 2ನೇ ಸೆಮಿಫೈನಲ್ನಲ್ಲಿ ಮೈಸೂರು ವಾರಿಯರ್ಸ್ ಒಂದು ರೋಚಕ ಗೆಲುವನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಇದರ ಮೂಲಕ ಫೈನಲ್ ತಲುಪಿದೆ. ಬೆಂಗಳೂರು ಬ್ಲಾಸ್ಟರ್ಸ್ ಮತ್ತು ಮೈಸೂರು ವಾರಿಯರ್ಸ್ ಇವತ್ತು ಫೈನಲ್ ನಡೆಯಲಿದೆ. ಸೊ ನಿನ್ನೆ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ಮೈಸೂರು ವಾರಿಯರ್ಸ್ ಅವರು ಬ್ಯಾಟಿಂಗ್ ಮಾಡಿದ ಮೈಸೂರು ವಾರಿಯರ್ಸ್ ತಂಡಕ್ಕೆ ಆರಂಭಿಕ ಆಘಾತ ಅನುಭವಿಸುತ್ತೆ. ಕಾರ್ತಿಕ್ ಸಿಎ ಅವರು 6 ರನ್ ಗಳಿಸಿ ಔಟ್ ಆಗ್ತಾರೆ. 9 ರನ್ಗೆ 1 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಚೆನ್ನಾಗಿ ಹೋಲ್ ಸೀಸನ್ ಚೆನ್ನಾಗಿ ಆಡ್ತಿದ್ದ ಕರುಣಯ್ಯರ್ ಅವರು ನಿನ್ನೆ ಫೇಲ್ ಆಗ್ತಾರೆ. 14 ರನ್ಗೆ 2 ವಿಕೆಟನ್ನು ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ. ಈಗ ಸಂಕಷ್ಟದಲ್ಲಿದ್ದ ತಂಡಕ್ಕೆ ಕಾರ್ತಿಕ್ ಮತ್ತು ಶ್ರೀನಿವಾಸ್ ಶರತ್ ಆಸರೆ ಆಗ್ತಾರೆ. ಈ ಜೋಡಿ ಒಳ್ಳೆ ಪಾರ್ಟ್ನರ್ಶಿಪ್ಪನ್ನು ಕಲೆ ಹಾಕುತ್ತೆ. ಸೊ ಇನ್ನೇನು ರನ್ ರೇಟ್ ಏರಬೇಕು ಅನ್ನುವಷ್ಟರಲ್ಲಿ ಶ್ರೀನಿವಾಸ್ ಶರತ್ ಅವರು ಔಟ್ ಆಗ್ತಾರೆ. 26 ರನ್ ಗಳಿಸಿ ಅವರು ಔಟ್ ಆಗ್ತಾರೆ. ಸೊ ಒಂದು ಕಡೆ ಕಾರ್ತಿಕ್ ಅವರು ಚೆನ್ನಾಗಿ ಆಡ್ತಾಯಿದ್ರು, ಅವ್ರಿಗೆ ಯಾವುದೇ ಸಪೋರ್ಟ್ ಸಿಗಲಿಲ್ಲ. ಸೊ ಕಾರ್ತಿಕ್ ಅವರು ಕೂಡ 43 ಬಾಲ್ನಲ್ಲಿ 53 ರನ್ ಗಳಿಸಿ ಔಟ್ ಆಗ್ತಾರೆ. ಸೊ ನಂತರ ಸುಜಿತ್ ಅವರು ಕೂಡ ಫಸ್ಟ್ ಬಾಲ್ನಲ್ಲಿ ಔಟ್ ಆಗಿಬಿಡ್ತಾರೆ. ಸೊ ಒಂದು ಒಳ್ಳೆ ಬಾಲಿಂಗ್ ಬೀಳುತ್ತೆ ಅಂತಲೇ ಹೇಳ್ಬೋದು ಹುಬ್ಳಿ ಟೈಗರ್ಸ್ ವತಿಯಿಂದ. ಸೊ ಕೊನೆಗೆ ಮನೋಜ್ ಬಾಂಡ್ಗೆ ಒಳ್ಳೆ ರನ್ ರೇಟನ್ನು ಏರಿಸಿದ್ರು, ಇಲ್ಲಾಂದರೆ ಸ್ಕೋರ್ ಇಷ್ಟು ಕೂಡ ಆಗ್ತಾ ಇರಲಿಲ್ಲ. 11 ಬಾಲ್ನಲ್ಲಿ 26 ರನ್ಗಳನ್ನು ಹೊಡೆದು ಒಂದೊಳ್ಳೆ ಕ್ಯಾಮಿಯೋ ಆಡಿದ್ರು ಅಂತಲೇ ಹೇಳ್ಬೋದು. ಹರ್ಷಿಲ್ ಧರ್ಮಾಣಿ ಕೂಡ 4 ಬಾಲ್ನಲ್ಲಿ 14, ಹಾಗೆಯೇ ಕೃಷ್ಣಪ್ಪ ಗೌತಮ್ 4 ಬಾಲ್ನಲ್ಲಿ 10, ಹಾಗೆಯೇ ವಿದ್ಯಾಧರ್ ಪಾಟೀಲ್ ಕೂಡ 6 ಬಾಲ್ನಲ್ಲಿ 11 ರನ್ ಹೊಡೆದರು. ಹೀಗೆ ಸಣ್ಣ ಕ್ಯಾಮಿಯೋದ ಮುಖಾಂತರ ಮೈಸೂರು ವಾರಿಯರ್ಸ್ ತಂಡ 177 ರನ್ಗಳ ಮೊತ್ತವನ್ನು ಕಲೆ ಹಾಕ್ತು. ಸೊ 178 ರನ್ಗಳ ಮೊತ್ತವನ್ನು ಬೆನ್ನತ್ತಿದ ಹುಬ್ಳಿ ಟೈಗರ್ಸ್ಗೂ ಕೂಡ ಒಂದೊಳ್ಳೆ ಆರಂಭ ಸಿಕ್ತು ಅಂತಲೇ ಹೇಳ್ಬೋದು. ಯಾಕಂದರೆ ತಿಪ್ಪಾರೆಡ್ಡಿ ಅವರು ಒಂದು ಕಡೆ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾಯಿದ್ರು. ಸೊ ಆದರೂ ಕೂಡ ಮತ್ತೊಂದು ಎಂಡ್ನಲ್ಲಿ ತಾಹ ಅವರು ಔಟ್ ಆಗ್ತಾರೆ. 29ಕ್ಕೆ 1 ವಿಕೆಟನ್ನು ಕಳೆದುಕೊಳ್ಳುತ್ತೆ. 19 ಬಾಲ್ನಲ್ಲಿ 33 ರನ್ ಗಳಿಸಿ ಒಂದೊಳ್ಳೆ ಅಗ್ರೆಸಿವ್ ಸ್ಟಾರ್ಟ್ ಕೊಟ್ಟಿದ್ದ ತಿಪ್ಪಾರೆಡ್ಡಿ ಕೂಡ ಅವರು ಔಟ್ ಆಗಿಬಿಡ್ತಾರೆ. ಕೃಷ್ಣನ್ ಶ್ರೀಜಿತ್ ಅವರು ಕೂಡ ಔಟ್ ಆಗ್ತಾರೆ. ಹಾಗೆಯೇ ಅನೀಶ್ವರ್ ಗೌತಮ್ ಅವರು ಈ 4 ಜನ ಫಾಸ್ಟಾಗಿ ಔಟ್ ಆಗಿ 79ಕ್ಕೆ 4 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಸೊ ಮನೀಶ್ ಪಾಂಡೆ ಅವರು ಕೂಡ ನಿರಾಸೆನ ಮೂಡಿಸ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಕೂಡ 12 ಬಾಲ್ನಲ್ಲಿ 6 ರನ್ ಗಳಿಸಿ ಔಟ್ ಆಗ್ತಾರೆ. ಇದರೊಂದಿಗೆ 95ಕ್ಕೆ 5 ವಿಕೆಟ್ ಕಳೆದುಕೊಂಡು ಹುಬ್ಳಿ ಟೈಗರ್ಸ್ ಸಂಕಷ್ಟದಲ್ಲಿ ಸಿಲುಕಿರುತ್ತೆ. ಹೀಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ಕಾರ್ತಿಕೇಯ ಮತ್ತು ಮನ್ವಂತ್ ಕುಮಾರ್ ಅವರು ಒಳ್ಳೆಯ ಪಾರ್ಟ್ನರ್ಶಿಪ್ ನೀಡಿ ಮ್ಯಾಚ್ ಗೆಲ್ಲುವ ಭರವಸೆಯನ್ನು ಮೂಡಿಸ್ತಾರೆ ಅಂತಲೇ ಹೇಳ್ಬೋದು. ಕಾರ್ತಿಕೇಯ ಒಂದು ಕಡೆ ಅಗ್ರೆಸಿವ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. 39 ಬಾಲ್ನಲ್ಲಿ 61 ರನ್ ಗಳಿಸ್ತಾರೆ, 4 ಬೌಂಡ್ರಿ ಹಾಗೂ 3 ಸಿಕ್ಸರ್ಗಳ ಸಹಿತ. ಸೊ ಅದು ಕೂಡ ಸಾಕಾಗೋದಿಲ್ಲ ವಿನ್ ಆಗೋದಕ್ಕೆ. ಕೊನೆಯಲ್ಲಿ ಹುಬ್ಳಿ ಟೈಗರ್ಸ್ ಅವರು ಮ್ಯಾಚ್ ಸೋಲ್ತಾರೆ. 9 ರನ್ನಿಂದ ರೋಚಕ ಗೆಲುವನ್ನು ಸಾಧಿಸ್ತಾರೆ ಮೈಸೂರು ವಾರಿಯರ್ಸ್ ತಂಡ. ಸೊ ಕಾರ್ತಿಕೇಯ ಅವರ ಫೈಟ್ ಬ್ಯಾಕನ್ನು ಮೆಚ್ಚಲೇಬೇಕು. 39 ಬಾಲ್ನಲ್ಲಿ 61 ರನ್ಗಳನ್ನು ಗಳಿಸಿದ್ರು. ಗೌತಮ್ ಅವರು ಒಳ್ಳೆ ಬಾಲಿಂಗ್ ಹಾಕಿದ್ರು. 4 ಓವರ್ನಲ್ಲಿ 3 ವಿಕೆಟ್ ತೆಗೆದಿದ್ದಾರೆ, 29 ರನ್ ನೀಡಿ. ಸೊ ಇದರೊಂದಿಗೆ ಮೈಸೂರು ವಾರಿಯರ್ಸ್ ತಂಡ ಫೈನಲ್ಗೆ ತಲುಪುತ್ತೆ. ಇವತ್ತು ಫೈನಲ್ನಲ್ಲಿ ಮೈಸೂರು ವಾರಿಯರ್ಸ್ ತಂಡವು ಬೆಂಗಳೂರು ಬ್ಲಾಸ್ಟರ್ಸ್ ತಂಡವನ್ನು ಎದುರಿಸಲಿದೆ. ಇವತ್ತು 7 ಗಂಟೆಯಿಂದ ಫೈನಲ್ ಪ್ರಸಾರವಾಗಲಿದ್ದು ಯಾರಾಗ್ತಾರೆ ಈ ಸೀಸನ್ನ ಚಾಂಪಿಯನ್ ಅಂತಲೇ ನೋಡಬೇಕಾಗಿದೆ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ